ಇನ್ನು ಕೆಎಚ್ ಮುನಿಯಪ್ಪ ರಾಮಲಿಂಗಾರೆಡ್ಡಿ ಖಾತೆನ ಸಿಎಂ ಡಿಕೆಶಿ ಬದಲಾಯಿಸಿದ್ದಾರೆ. ಕೆಎಚ್ ಮುನಿಯಪ್ಪಗೆ ಆಹಾರ ಖಾತೆ ಬದಲು ಸಮಾಜ ಕಲ್ಯಾಣ ಖಾತೆ ನೀಡಿದ್ದಾರೆ. ಕೆಎಚ್ ಮುನಿಯಪ್ಪ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಣದಿದೆ. ಯಾವಾಗ ಖಾತೆಗಳ ಹಂಚಿಕೆ ಆಯಿತೋ ಮೊದಲ ಸಂಪುಟ ಘೋಷಣೆಯಾದಾಗ ಮುನಿಯಪ್ಪ ಸ್ವತಃ ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ಅಸಮಾಧಾನ ತೋಡ್ಕೊಂಡಿದ್ರು. ಇಟ್ ವಿಲ್ ಬಿ ಟೇಕನ್ ಕೇರ್ ಅಂತ ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ರು. ಅಂದರೆ ಹೆಚ್ಚು ಕಡಿಮೆ 15 ಡೇಸ್ ಅಂದರೆ 15 TMC ಇರುತ್ತೆ. ನಮ್ಮಲ್ಲಿ ಈಗ ಕಂಪೇರಿಟಿವ್ಲಿ ಕುಡಿಯೋ ನೀರು ಬೆಳೆಗೆ ಅಲ್ಲೂ ಕಷ್ಟ ಇಲ್ಲೂ ಕಷ್ಟ, ಮಳೆ ಇಲ್ಲೇ ಇದ್ದರೆ. ತಮಿಳ್ನಾಡಿನಲ್ಲೂ ಬೆಳೀಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮಲ್ಲೂ ಬೆಳೀಲಿಕ್ಕಾಗುತ್ತೆ. ಆದರೂ ರೈತರು ಪ್ರಯತ್ನ ಮಾಡ್ತಾರೆ ಮತ್ತು ಮಳೆ ಬಿದ್ದಾಗ ಹಾಕ್ಬಿಡೋದು ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತವೆ. ಸಹಜವಾಗಿ ರೈತರು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಬಟ್ ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರಿಗೆ ನಾವು ಮೊದಲು ಪ್ರಿಯಾರಿಟಿ ಕೊಡೋದಾದರೆ ಈಗಿರ್ತಕ್ಕಂಥ ಸ್ಟೋರೇಜು ತಮಿಳ್ನಾಡಿನಲ್ಲಿ ಜಾಸ್ತಿ ಇದೆ. ಕಂಪೇರಿಟಿವ್ಲಿ 40-50% ಸ್ಟೋರೇಜು ಅಲ್ಲಿ ತೋರಿಸ್ತಾ ಇದೆ, ಇಲ್ಲಿ 20-30% ತೋರಿಸ್ತಾ ಇದೆ. ಸೊ ಇಷ್ಟಿದ್ದಾಗ ಚಲುವರಾಯಸ್ವಾಮಿ ಅವರು ನೀರಿನ ಮಟ್ಟದ ಬಗ್ಗೆ ಮಾತನಾಡ್ತಾ ಇದ್ರು. ಜಲಸಂಪನ್ಮೂಲ ಖಾತೆಯನ್ನ ಅವರಿಗೆ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರ ಹತ್ರ ಇದ್ದ ಜಲಸಂಪನ್ಮೂಲ ಖಾತೆಯನ್ನ ಚಲುವರಾಯಸ್ವಾಮಿ ಅವರಿಗೆ ನೀಡಲಾಗಿದೆ. ಖಾತೆ ಹಂಚಿಕೆಯಲ್ಲಿ ಕೆಲವು ಅದಲು ಬದಲುಗಳನ್ನು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಬಳಿ ಜಲಸಂಪನ್ಮೂಲ ಇತ್ತು, ಅದನ್ನ ಚಲುವರಾಯಸ್ವಾಮಿ ಅವರಿಗೆ ನೀಡಿದ್ದಾರೆ. ಇದರ ಜೊತೆಗೆ ಆಹಾರ ಖಾತೆಯಿಂದಾಗಿ ಮುನಿಸ್ಕೊಂಡಿದ್ರು ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ ನೀಡಲಾಗಿದೆ. ಸಮಾಜ ಕಲ್ಯಾಣ ಖಾತೆ ಕೊಡಿ ಅಂತಲೇ ಅವರ ಬೇಡಿಕೆ ಇತ್ತು. ಆ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಣದಿದೆ. ತೀರಾ ತಮ್ಮ ಅಸಮಾಧಾನನ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿಕೊಂಡಿದ್ರು ಕೆಎಚ್ ಮುನಿಯಪ್ಪ. ಸಂಪುಟ ವಿಸ್ತರಣೆಯಲ್ಲಿ ಖಾತೆಗಳ ಅದಲು ಬದಲಾವಣೆಯಾಗಿದೆ. ಅಸಮಾಧಾನಗೊಂಡಿದ್ದ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಮತ್ತು ಪರಿಸರ ಖಾತೆ ನೀಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರ ಖಾತೆ ಕೂಡ ಬದಲಾವಣೆಯಾಗಿದೆ. ಆಹಾರ ಖಾತೆಯನ್ನ ತೆಗೆದು ಸಮಾಜ ಕಲ್ಯಾಣ ಖಾತೆನ ಕೆಎಚ್ ಮುನಿಯಪ್ಪ ಅವರಿಗೆ ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.